ನಿಫ್ಟಿ 50 ಇದು ಈ ದೇಶದ ವಿವಿಧ ಕ್ಷೇತ್ರಗಳಿಂದ ಆಯ್ದ ಟಾಪ್ 50 ಕಂಪನಿಗಳ ಕಾರ್ಯಕ್ಷಮತೆಯನ್ನ ಪ್ರತಿನಿಧಿಸುತ್ತದೆ ಹಾಗೂ ಈ ದೇಶದ ಪವರ್ಫುಲ್ ಎಕನಾಮಿಕಲ್ ಇಂಡಿಕೇಟರ್ ಕೂಡ ಹೌದು. ಈ ವಿಡಿಯೋದಲ್ಲಿ ನಿಫ್ಟಿ 50ಯ ಜನನ ಮತ್ತು ಕಾರ್ಯವೈಖರಿ, ನಿಫ್ಟಿ 50 ತನ್ನ ಪ್ರಯಾಣದಲ್ಲಿ ಕಂಡ ಏರಿಳಿತಗಳು ಹಾಗೂ ನಿಫ್ಟಿ 50ಯ ಮುಂದಿನ ಪ್ರಯಾಣ ಹೇಗಿರಬಹುದು, ಅದರ ಜೊತೆಗೆ ನಿಫ್ಟಿ 50ಯ ಮುಂದಿನ ನಡೆಯಲ್ಲಿ ಬೇಕಾಗುವ ಇಂಪಾರ್ಟೆಂಟ್ ಫಂಡಮೆಂಟಲ್ಗಳು ಯಾವುವು. ಈ ವಿಡಿಯೋದಲ್ಲಿ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗ್ ವಿಷಯಕ್ಕೆ ಪೂರಕವಾಗುವ ತುಂಬಾ ಮಾಹಿತಿಗಳನ್ನ ಹೇಳಲಾಗಿದೆ. ಡೋಂಟ್ ಮಿಸ್ ದಿಸ್ ಕಂಪ್ಲೀಟ್ ವಿಡಿಯೋ ಅಂತ ಪ್ರಾರಂಭದಲ್ಲಿ 1993ರಲ್ಲಿ ಸೆಬಿ ಎನ್ಎಸ್ಸಿಯನ್ನ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಘೋಷಿಸುತ್ತದೆ ಹಾಗೂ 1995ರಲ್ಲಿ ಎನ್ಎಸ್ಸಿ ನಿಫ್ಟಿ 50ಯನ್ನ ಮೊದಲಿಗೆ ಇಂಟ್ರೊಡ್ಯೂಸ್ ಮಾಡ್ತದೆ ಹಾಗೂ ಅದಕ್ಕೆ ಪೂರಕವಾಗಿ ಅಂಡರ್ಲೈಯಿಂಗ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳಾದಂತಹ ಫ್ಯೂಚರ್ ಅನ್ನು 2000ರಲ್ಲೂ ಹಾಗೂ ಆಪ್ಷನ್ ಅನ್ನು 2001ರಲ್ಲೂ ಇಂಟ್ರೊಡ್ಯೂಸ್ ಮಾಡಲಾಗ್ತದೆ. ನಿಫ್ಟಿ 50ಯ ಕಾರ್ಯವೈಖರಿಯನ್ನು ಹೇಳೋದಾದ್ರೆ ಈ ಇಂಡೆಕ್ಸಿನ ಒಳಗಡೆ ಭಾರತದ ಟಾಪ್ 50 ಕಂಪನಿಗಳು ಬಂದು ಹೋಗ್ತವೆ. ಹಾಗಂದ್ರೆ ಯಾವ ಕಂಪನಿ ತನ್ನ ಬಿಸ್ನೆಸ್ ಅನ್ನ ವೃದ್ಧಿಗೊಳಿಸುತ್ತಾ ಅಭಿವೃದ್ಧಿ ಹೊಂದುತ್ತೋ ಅಂತಹ ಕಂಪನಿಗಳು ಇಂಡೆಕ್ಸ್ ನಲ್ಲೇ ಉಳಿದುಕೊಳ್ತವೆ ಹಾಗೂ ಯಾವ ಕಂಪನಿಯ ಪರ್ಫಾರ್ಮೆನ್ಸ್ ವೀಕ್ ಆಗುತ್ತೋ ಅಂತ ಕಂಪನಿಯನ್ನ ಹೊರಹಾಕಲಾಗ್ತದೆ. ಇದು ನಿಫ್ಟಿ 50ಯ ಬೆಳವಣಿಗೆಗೆ ಪೂರಕವಾದಂತಹ ಅಂಶವೂ ಕೂಡ ಹೌದು. ಇದನ್ನೆಲ್ಲ ಇಂಡೆಕ್ಸ್ ಮ್ಯಾನೇಜ್ಮೆಂಟ್ ಕಮಿಟಿ ನಿರ್ಧರಿಸುತ್ತದೆ. ಇದು ಒಂದು ತರಹ ಕ್ರಿಕೆಟ್ ಟೀಮ್ ಸೆಲೆಕ್ಷನ್ ಇದ್ದ ಹಾಗೆ. ದ ಜರ್ನಿ ಆಫ್ ನಿಫ್ಟಿ 50ಯನ್ನ ನೋಡೋದಾದ್ರೆ ಈಗ ನಿಮ್ಮ ಮುಂದೆ ಕಾಣ್ತಾ ಇರೋದು ನಿಫ್ಟಿ 50ಯ ಇಯರ್ಲಿ ಕ್ಯಾಂಡಲ್ ಸ್ಟಿಕ್ ಚಾರ್ಟ್. ಹಾಗಂದ್ರೆ ಒಂದು ವರ್ಷದ ಟ್ರೆಂಡಿನ ಬಿಹೇವಿಯರ್ ಅನ್ನ ಒಂದು ಕ್ಯಾಂಡಲ್ ಸ್ಟಿಕ್ ಹೇಳುವುದರಲ್ಲಿ ಸಫಲವಾಗ್ತದೆ. ಹಾಗಾದ್ರೆ ಚಾರ್ಟ್ ನಲ್ಲಿ ನೋಡೋದಾದ್ರೆ ನಿಫ್ಟಿ 50 1995ರಲ್ಲಿ 1000ದ ಆಸುಪಾಸಿನಿಂದ ಪ್ರಯಾಣ ಪ್ರಾರಂಭಿಸ್ತದೆ. ನಂತರದ ವರ್ಷದಲ್ಲಿ ನಿಫ್ಟಿ ನಿಧಾನವಾಗಿ ಚಲಿಸ್ತಾ ಇರ್ತದೆ. ಆದ್ರೆ ನಿಫ್ಟಿಗೆ ನಂತರ ಮಹಾ ಕುಸಿತ ಅಂತ ಕಂಡಿದ್ದು 2000 ಡಾಟ್ ಕಾಮ್ ಬಬಲ್ ಬಸ್ಟ್. ಈ ಸಂದರ್ಭದಲ್ಲಿ ಜಗತ್ತಿನ ತುಂಬಾ ಕಂಪನಿಗಳು ಬ್ಯಾಂಕ್ ಕ್ರಾಪ್ಸಿ ಅಂದರೆ ದಿವಾಳಿ ಆಗ್ತವೆ. ಈ ಮಹಾ ಕುಸಿತಕ್ಕೆ ಕಾರಣವಾಗಿದ್ದು ಓವರ್ ವ್ಯಾಲ್ಯೂಯೇಷನ್ ಇನ್ ಐಟಿ ಸ್ಟಾಕ್ಸ್ ಹಾಗೂ ತುಂಬಾ ಕಂಪನಿಗಳಿಗೆ ಸಾಮರ್ಥ್ಯವಿಲ್ಲದಿದ್ದರೂ ಹೂಡಿಕೆ ಹರಿದು ಬಂದಿತ್ತು ಹಾಗೂ ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಟರ್ನೆಟ್ ಇಂಪ್ಲಿಮೆಂಟಿಂಗ್ ಕಾಸ್ಟ್. ನಂತರ 2002ರಿಂದ ನಿಫ್ಟಿ ತನ್ನ ಚೇತರಿಕೆಯನ್ನು ಕಂಡು 2007ರ ತನಕ ದೊಡ್ಡ ಅಪ್ ಮೂವ್ ಅನ್ನು ಕೊಡ್ತದೆ. ಅಂದರೆ ಮೋರ್ ದನ್ 500% ರಿಟರ್ನ್ಸ್ ಇನ್ 6 ಇಯರ್ಸ್. ನಂತರ ಬಂದಿದೆ 2008ರ ಮಹಾಕುಸಿತ. ನಿಫ್ಟಿ 60%ಗಿಂತಲೂ ಹೆಚ್ಚು ಕರೆಕ್ಷನ್ ಆಗ್ತದೆ. ಈ ಮಹಾಕುಸಿತಕ್ಕೆ ಕಾರಣವಾಗಿದ್ದು ಜಗತ್ತಿನ ಪ್ರತಿಷ್ಠಿತ ಫೈನಾನ್ಷಿಯಲ್ ಕಂಪನಿಗಳು ಮಾಡಿದ ಎಡವಟ್ಟಿನಿಂದ ಹಾಗೂ ಭಾರತದಲ್ಲಿ ಸಮ್ ಪಿ ನೋಟ್ ಇಶ್ಯೂ ಕೂಡ ಹೆಚ್ಚು ಸದ್ದು ಮಾಡ್ತದೆ. ನಿಫ್ಟಿ ಒಂದೆರಡು ಟ್ರೇಡಿಂಗ್ ಸೆಷನ್ ನಲ್ಲಿ ಫ್ರೀಸ್ ಕೂಡ ಆಗುತ್ತೆ, ಅಂದ್ರೆ ಮೋರ್ ದನ್ 10% ಕರೆಕ್ಷನ್. ಹಾಗೂ ತುಂಬಾ ಕಂಪನಿಗಳು ಈ ಮಹಾಕುಸಿತದಿಂದ ಎನ್ಎಸ್ಟಿ ಸ್ಟಾಕ್ ಎಕ್ಸ್ಚೇಂಜ್ ನಿಂದಲೇ ಮಾಯವಾಗ್ತವೆ. ನಂತರ 2 ವರ್ಷಗಳ ಸಣ್ಣ ರಿಕವರಿ ಆದ್ರೂ ನಂತರದಲ್ಲಿ 2011ರಲ್ಲಿ ಮತ್ತೊಂದು ಕುಸಿತ ಕಾಣ್ತದೆ, ಮೋರ್ ದನ್ 25%. ಈ ಕುಸಿತಕ್ಕೆ ಕಾರಣವಾಗಿದ್ದು ಯುರೋಪ್ ಕಂಟ್ರಿಗಳಲ್ಲಿ ಆದಂತಹ ಸಾಲದ ಬಿಕ್ಕಟ್ಟು, ಅಂದರೆ ಡೆಟ್ ಕ್ರೈಸಿಸ್. ನಂತರ ಚೇತರಿಕೆ ಕಂಡ ನಿಫ್ಟಿ 8 ವರ್ಷದಲ್ಲಿ 170% ರಿಟರ್ನ್ ಕೊಡ್ತದೆ. ಹಾಗೂ ನಂತರ ಬಂದಿದೆ 2020ರ ಪ್ಯಾಂಡಮಿಕ್ ಕ್ರಾಶ್. ಈ ಮಹಾಕುಸಿತಕ್ಕೆ ಕಾರಣವಾಗಿದ್ದು ಕೊರೋನಾ ಲಾಕ್ಡೌನ್ ಎಫೆಕ್ಟ್ ಮತ್ತು ನಿಫ್ಟಿ ಮೋರ್ ದನ್ 40% ಕರೆಕ್ಷನ್ ಆಗುತ್ತೆ. ಆದ್ರೆ ಈ ಚಾರ್ಟ್ ನಲ್ಲಿ ನಿಮಗೆ ಕಾಣಸಿಗುತ್ತಿರೋದು ವಿಕ್ ಆಫ್ ದ ಕ್ಯಾಂಡಲ್, ಆದ್ರೆ ದ ಬಾಡಿ ಆಫ್ ದ ಕ್ಯಾಂಡಲ್. ಅಂದ್ರೆ ಆ ವರ್ಷ ಕೊರೋನಾದಲ್ಲಿ ಆದಂತ ಮಹಾಲಾಸನ್ನ ರಿಕವರಿ ಮಾಡ್ಕೊಂತ ಕ್ಲೋಸ್ಡ್ ವಿತ್ ಅ ಸ್ಟ್ರಾಂಗ್ ಇಂಡಿಕೇಶನ್, ಅಂದ್ರೆ ದ ಸ್ಟ್ರಾಂಗ್ ರಿವರ್ಸಲ್ ಕ್ಯಾಂಡಲ್ ಆಗಿ ಕ್ಲೋಸ್ ಕೂಡ ಆಗ್ತದೆ. ಇದೇ ವರ್ಷ ಇನ್ವೆಸ್ಟ್ಮೆಂಟ್ ಮತ್ತು ಟ್ರೇಡಿಂಗ್ ನಲ್ಲಿ ಭಾರತದಲ್ಲಿ ಹೊಸ ಶಕೆ ಅಂದರೆ ಹೊಸ ಅಧ್ಯಾಯ ಪ್ರಾರಂಭವಾಗ್ತದೆ. ಹಾಗೂ ಆ ನಡೆ ನಿಫ್ಟಿಯನ್ನ 21,500ರ ಆಸುಪಾಸಿಗೆ ತಂದು ನಿಲ್ಲಿಸಿದೆ. ಮೋರ್ ದನ್ 200% ರಿಟರ್ನ್ಸ್ ಫ್ರಮ್ ದ 2020 ಲೋ. ಈಗ ನಿಫ್ಟಿ 50 ಬುಲ್ ಟ್ರೆಂಡ್ ನಲ್ಲಿ ತೇಲ್ತಾ ಇದೆ. ಹಾಗೂ ನಿಮಗೆ ಒಂದು ವಿಷಯ ಗೊತ್ತಿರಲಿ, ಸ್ಟ್ರಾಂಗ್ ಬುಲ್ ಫೇಸ್ ನಲ್ಲಿ ಕಪ್ಪೆಗಳು ಕೂಡ ಜಿಗಿಯಲು ಪ್ರಾರಂಭಿಸ್ತವೆ. ಆದ್ರೆ ಗೊತ್ತಿರಬೇಕಾದಂತ ವಿಷಯ ಅಂದ್ರೆ ಆ ಕಪ್ಪೆಗಳಿಗೆ ರೆಕ್ಕೆ ಬರಿಸಿಕೊಳ್ಳುವಂತ ಶಕ್ತಿ ಇದೆಯೋ ಹಾಗೂ ಹಾರಾಟ ಮಾಡುವ ಶಕ್ತಿ ಇದೆಯಾ ಅಂತ. ನಾನು ಈಗ ಮಾತನಾಡಿದ್ದು ಪೆನಿ ಸ್ಟಾಕ್ಸ್ ಗಳ ಬಗ್ಗೆ. ಡೋಂಟ್ ಟ್ರಾಪ್ ವಿತ್ ಪೆನಿ ಸ್ಟಾಕ್ಸ್ ಅಂತ ನಿಫ್ಟಿಯ ನಡೆ ಮುಂದೆ ಹೇಗಿರ್ಬೋದು ಅಂತ ಒಂದು ಸಿಂಪಲ್ ಆದಂತಹ ಟೆಕ್ನಿಕಲ್ ಅನಾಲಿಸಿಸ್ ನ ಮುಖಾಂತರ ಹೇಳುವ ಪ್ರಯತ್ನ ಪಡ್ತಿದ್ದೀನಿ. ದಿಸ್ ಇಸ್ ನಾಟ್ ಎ ಟ್ರೇಡ್ ರೆಕಮೆಂಡೇಶನ್ ಅಂತ, ಇದು ಕೇವಲ ಮಾಹಿತಿ ಮತ್ತೆ ನಾಲೆಡ್ಜಿಗೋಸ್ಕರ ಅಂತ ಹೇಳ್ತಾ
ಹಾಗೂ ನಾನು ಈಗ 3 ಬಗೆಯಲ್ಲಿ ಅನಾಲಿಸಿಸ್ ಮಾಡಿ ಹೇಳಿದ್ದೀನಿ. ಪ್ರಾರಂಭದಲ್ಲಿ ಹೇಳೋದಾದ್ರೆ ಕ್ಯಾಂಡಲ್ ಸ್ಟಿಕ್ಸಿನ ಬಿಹೇವಿಯರ್ ಆಧಾರದ ಮೇಲೆ ಈ ವರ್ಷದ ಕ್ಯಾಂಡಲ್ ಸ್ಟಿಕ್ 2023 ಕ್ಯಾಂಡಲ್ ಸ್ಟಿಕ್ಸ್ ಇದೆಯಲ್ಲ, ಇದು ಲಾಸ್ಟ್ 2 ಇಯರ್ಸ್ ಕೊನೆ 2 ವರ್ಷದಲ್ಲಿ ಇದ್ದಂತಹ ನಿಫ್ಟಿ ಹೈಯನ್ನ ಕ್ರಾಸ್ ಮಾಡ್ಕೊಂತ ಒಂದು ಸ್ಟ್ರಾಂಗ್ ಬಾಡಿ ಅಂದ್ರೆ ಇಂಡಿಪೆಂಡೆಂಟ್ ಬಾಡಿಯಾಗಿ ಕ್ಲೋಸ್ ಆಗ್ತಾ ಇದೆ. ಈ ಇಂಡಿಪೆಂಡೆಂಟ್ ಬಾಡಿ 2 ರೀತಿಯ ಟ್ರೆಂಡ್ ಅನ್ನು ಹೇಳುವ ಪ್ರಯತ್ನ ಪಡ್ತಿದೆ. ಮೊದಲನೇದು ತನ್ನ ಅಗ್ರೆಸಿವ್ ಬಿಹೇವಿಯರ್ ಅನ್ನು ಮುಂದುವರಿಸಿ ಇದಕ್ಕಿಂತ 10% ಗಿಂತಲೂ ಹೆಚ್ಚು ದೊಡ್ಡ ಕ್ಯಾಂಡಲ್ ಸ್ಟಿಕ್ಸ್ ಅನ್ನು ಮಾಡುವ ಸಾಧ್ಯತೆ ಇರ್ತದೆ. ಅಂದ್ರೆ 26,600 ಆಸುಪಾಸಿಗೆ ಹೋಗುವ ಪ್ರಯತ್ನ ಪಡುವುದು. ಎರಡನೇ ಸಾಧ್ಯತೆ ಈ ಸ್ಟ್ರಾಂಗ್ ಕ್ಯಾಂಡಲ್ ಬಾಡಿಯ ಪ್ರಬುದ್ಧತೆಯನ್ನ ಟೆಸ್ಟ್ ಮಾಡೋದು. ಅಂದ್ರೆ 18,600 ಏನಿದೆಯಲ್ಲ, ಲಾಸ್ಟ್ 2 ಇಯರ್ಸ್ ಹೈ ಬ್ರೇಕ್ ಮಾಡಿದ ಪಾಯಿಂಟ್, ಆ ಬ್ರೇಕ್ ಮಾಡಿದ ಪಾಯಿಂಟ್ ಅನ್ನ ರೀಟೆಸ್ಟ್ ಮಾಡುವ ಪ್ರಯತ್ನ ಪಡೋದು. ಎರಡನೇ ರೀತಿಯ ಅನಾಲಿಸಿಸ್ ಅನ್ನು ನೋಡೋದಾದ್ರೆ ಪ್ರೈಸ್ ಚಾನಲ್ ಬಿಹೇವಿಯರ್. ಯಾಕಂದ್ರೆ ಮಾರ್ಕೆಟಿನಲ್ಲಿ ಮೋರ್ ದೆನ್ 30 to 40% ಮಾರ್ಕೆಟಿನ ಬಿಹೇವಿಯರ್ ಅಂಡರ್ ಪ್ರೈಸ್ ಚಾನಲ್ನಲ್ಲಿ ಇರ್ತದೆ. ನಿಮ್ಮ ಮುಂದೆ ಈಗ ಎಳೆಯಲಾದ ಪ್ರೈಸ್ ಚಾನಲ್ನಲ್ಲಿ ಕೇವಲ 2 ರೆಸಿಸ್ಟೆನ್ಸ್ ಅಂದ್ರೆ 2 ಹೈ ಪಾಯಿಂಟ್ಗಳು ಮಾತ್ರ ಸಿಕ್ಕಿದೆ. ಹಾಗೂ 3ನೇ ಪಾಯಿಂಟ್ ಅನ್ನು ಟಚ್ ಮಾಡುವ ಪ್ರಯತ್ನದಲ್ಲಿರೋದು ನಿಮಗೆ ಕಾಣ್ತಾ ಇದೆ. ಅಂದ್ರೆ ಅದು 27 to 28,000 ಆಗಿರ್ಬೋದು ಅಂತ. ಹಾಗೂ ಥರ್ಡ್ ಟಚ್ ಆಫ್ ರೆಸಿಸ್ಟೆನ್ಸ್ ಪಾಯಿಂಟ್ ಇದೆಯಲ್ಲ, ಅಟ್ರಾಕ್ಟಿಂಗ್ ಪ್ರೈಸ್ ಪಾಯಿಂಟ್ ಅಂತಲೇ ಕರೆಯಲಾಗ್ತದೆ. ಹಾಗೂ ನಿಫ್ಟಿ ಯಾವುದಾದರೂ ದೊಡ್ಡ ಫಂಡಮೆಂಟಲ್ ರಿಯಾಕ್ಷನ್ ಸಿಕ್ಕಲ್ಲಿ ತನ್ನ ಪ್ರಬುದ್ಧತೆಯನ್ನು ಟೆಸ್ಟ್ ಮಾಡೋದು. ಅಂದ್ರೆ ಮಿಡ್ ಲೈನ್ ಆಫ್ ದ ಪ್ಯಾರಲಲ್ ಚಾನಲ್ ಏನಿದೆಯಲ್ಲ, ಅದನ್ನು ಮುಟ್ಟುವ ಪ್ರಯತ್ನ ಪಡೋದು. ಅಂದ್ರೆ 18,000 to 18,600 ಆಗಿರ್ಬೋದು ಅಂತ. ಇನ್ನೂ ಹೆಚ್ಚಾಗಿ ಅನಾಲಿಸಿಸ್ ಮಾಡೋದಾದ್ರೆ ಒಂದು ಲಾಂಗ್ ಡಿಗ್ರಿ ಆಫ್ ಅಥವಾ ಲಾಂಗ್ ಟರ್ಮ್ ಟ್ರೆಂಡ್ ಅನ್ನು ಹೇಳೋದಾದ್ರೆ, ನಿಮ್ಮ ಮುಂದೆ ಎಳೆಯಲಿ ಆಗ್ತಿರ್ತಕ್ಕಂಥ ಬಾಕ್ಸ್ ಇದೆಯಲ್ಲ, ಇದು 10 ವರ್ಷದ ಟ್ರೆಂಡ್ ಅನ್ನ ರೆಪ್ರೆಸೆಂಟ್ ಮಾಡ್ತದೆ. ಎವ್ರಿ 10 ಇಯರ್ಸ್ ಒಂದು ಲಾಜಿಕಲ್ ಟ್ರೆಂಡ್ ಅನ್ನು ಕೊಡುವ ಪ್ರಯತ್ನ ಕೂಡ ನಿಫ್ಟಿ ಮಾಡಿದೆ. ಅದು 215% ಆಫ್ ರಿಟರ್ನ್ಸ್ ಅನ್ ಈಚ್ 10 ಇಯರ್ಸ್. ಹಾಗೂ ಆ ಬಾಕ್ಸ್ ಗಳು 10 ವರ್ಷದ ಟ್ರೆಂಡ್ ಗಳನ್ನು ಹೇಳುವಲ್ಲಿ ಸಹಕಾರಿಯಾಗ್ತದೆ. ಅದರ ಆಧಾರದ ಮೇಲೆ ನೋಡೋದಾದ್ರೆ ನಿಫ್ಟಿಯ ನೆಕ್ಸ್ಟ್ ಲಾಂಗ್ ಟರ್ಮ್ ಬಾಕ್ಸ್ ಏನು ಕ್ರಿಯೇಟ್ ಆಗ್ತಾ ಇದೆ, ಇದು ನಿಫ್ಟಿಯನ್ನ ಇನ್ನು 10 ವರ್ಷದಲ್ಲಿ 60,000 ಗಡಿ ಮುಟ್ಟುವಂತ ಸಾಧ್ಯತೆಗಳಿರ್ತದೆ. ಇದಕ್ಕೆ ತುಂಬಾ ಫಂಡಮೆಂಟಲ್ ಫ್ಯಾಕ್ಟರ್ಸ್ ಗಳು ಕೂಡ ಸಹಾಯ ಮಾಡಬೇಕಾಗ್ತದೆ. ಹಾಗೂ ಈ ಬಾಕ್ಸ್ ರೇಂಜಿನಿಂದ ಹೊರಬರುವ ಪ್ರಯತ್ನಕ್ಕೆ ದೊಡ್ಡ ಸ್ಟ್ರಾಂಗ್ ನೆಗೆಟಿವ್ ಫಂಡಮೆಂಟಲಿನ ಅಗತ್ಯತೆ ಕೂಡ ಇರ್ತದೆ. ಸಮ್ ಫಂಡಮೆಂಟಲ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ದ ನಿಫ್ಟಿ. ಹಾಗಂದ್ರೆ ಯಾವ ಫಂಡಮೆಂಟಲ್ಗಳು ನಿಫ್ಟಿಯನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ನೋಡೋದಾದ್ರೆ, ಈ ವರ್ಷ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ. ಇದು ಒಂದು ಜಿಯೋ ಪೊಲಿಟಿಕಲ್ ನ್ಯೂಸ್ ಕೂಡ ಹೌದು. ಯಾಕಂದ್ರೆ ಇದರ ರಿಸಲ್ಟ್ ಇಂಪ್ಯಾಕ್ಟ್ ಆನ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್. ಇನ್ನು ಹೆಚ್ಚಾಗಿ ಫಂಡಮೆಂಟಲ್ ಗಳ ಬಗ್ಗೆ ಹೇಳೋದಾದ್ರೆ, 50-50ಯಲ್ಲಿ ಬರುವ ಕಂಪನಿಗಳ ಅರ್ನಿಂಗ್ಸ್ ಮತ್ತು ಪ್ರಾಫಿಟ್ ಗಳು ಅತಿ ಮುಖ್ಯ ಪಾತ್ರ ವಹಿಸುತ್ತದೆ. ಹಾಗೂ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದೇಶದ ಎಕನಾಮಿಕಲ್ ಇಂಡಿಕೇಟರ್ ಗಳು ಕೂಡ ಹೆಚ್ಚು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಅವು ಯಾವ್ಯಾವ ಅಂತ ನೋಡೋದಾದ್ರೆ, GDP ಗ್ರೋತ್, ಇನ್ಫ್ಲೇಷನ್ ರೇಟ್, ಇಂಟ್ರೆಸ್ಟ್ ಸೈಕಲ್. ಸಾಮಾನ್ಯ ಜ್ಞಾನದಲ್ಲಿ ಹೇಳೋದಾದ್ರೆ, ಸದ್ಯಕ್ಕೆ GDP ಗ್ರೋತ್, ಇನ್ಫ್ಲೇಷನ್ ರೇಟ್ ಹಾಗೂ ಇಂಟ್ರೆಸ್ಟ್ ರೇಟ್ ಸೈಕಲ್ಗಳು ಮಾರ್ಕೆಟಿನ ಮೇಲೆ ಹೆಚ್ಚು ಪರಿಣಾಮ ಬೀಳುವ ಸಾಧ್ಯತೆಗಳು ಕಡಿಮೆ ಇದೆ. ಯಾಕಂತ ಹೇಳಿದ್ರೆ RBI 1 ಅಥವಾ 2 ರೇಟ್ ಕಟ್ಸ್ ಅನ್ನ ಅಥವಾ ರೇಟ್ ಹೈಕ್ ಅನ್ನ ಮಾಡಿದ್ರು ಮಾರ್ಕೆಟಿಗೆ ದೊಡ್ಡ ಇಂಪ್ಯಾಕ್ಟ್ ಆಗುವ ಸಾಧ್ಯತೆ ಕಡಿಮೆ ಇರ್ತದೆ. ಯಾಕಂತ ಹೇಳಿದ್ರೆ ದ ಸೈಕಲ್ ಆಫ್ ದ ಮ್ಯಾಕ್ರೋ ಎಕಾನಮಿ ಮಾಡರೇಟ್ ರೇಂಜ್ ನಲ್ಲಿದೆ. ಹಾಗೂ ಅದರ ಇಂಪ್ಯಾಕ್ಟ್ 1 ಅಥವಾ 2 ಟ್ರೇಡಿಂಗ್ ಸೆಷನ್ನಲ್ಲಿ ಮಾತ್ರ ಇರುವ ಸಾಧ್ಯತೆಗಳು ಹೆಚ್ಚಿರ್ತದೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.